ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಹ್ಯಾಪಿಗಿದ್ದೀರಾ? ನಗ್ನಗ್ತಾ ಇದ್ದೀರಾ? ನಿಮ್ಮ ಗೋಲ್ಸ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಬಯಸ್ತಾ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ, ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಕನ್ಫ್ಯೂಸ್ ಮಾಡ್ತಕ್ಕಂಥ ವಿಷಯ, ಅದರ ಬಗ್ಗೆ ಮಾತಾಡೋಣ ಬನ್ನಿ. ಅದೇನಂತ ಹೇಳಿದ್ರೆ ಕೋಚಿಂಗ್ ವರ್ಸಸ್ ಸೆಲ್ಫ್ ಸ್ಟಡಿ. ಯಾವುದು ಸೂಕ್ತ ಒಂದು ಗೌರ್ಮೆಂಟ್ ಜಾಬ್ನ ಕ್ರ್ಯಾಕ್ ಮಾಡಲಿಕ್ಕೆ, ಸೊ ಪೊಲೀಸ್ ಆಗಲಿಕ್ಕೆ ಯಾವುದು ಸೂಕ್ತ ಅಂತಕ್ಕಂಥದ್ದನ್ನು ಕ್ಲೀನಾಗಿ ಡೀಟೇಲಾಗಿ ಇವತ್ತು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಸಣ್ಣ ಕೊಟೇಶನ್ ಇದೆ. ಈ ಕೊಟೇಶನ್ ಸಣ್ಣದಾಗಿದ್ರೂ ಇದರಲ್ಲಿ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂತಹ ಮಾತಿದೆ. ಈ ಕೊಟೇಶನ್ ಏನು ಹೇಳ್ತಾ ಇದ್ದಾರೆ, ಇದರ ಥೀಮ್ ಏನು ಅಂತ ಹೇಳಿದ್ರೆ, ನಿನ್ನ ಮೇಲೆ ನಿನಗೆ ಇರ್ತಕ್ಕಂತಹ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ತಾ ಇದೆ. ಸೊ ಕ್ವೆಶ್ಚನ್ ಮಾರ್ಕ್ನ ಆನ್ಸರಲ್ಲಿ ಬದಲಾಯಿಸ್ತಕ್ಕಂಥ ಕೊಟೇಶನ್ ಇದಾಗಿರುತ್ತೆ. ಹಾಗಾದರೆ ಈ ಕೊಟೇಶನ್ ಏನಂತ ನೋಡೋಣ. ನನ್ನಿಂದ ಸಾಧ್ಯವೇ ಎಂಬ ಕ್ವೆಶ್ಚನ್ ಮಾರ್ಕ್ ನೀನು ಹಾಕೊಳ್ಳೋದಕ್ಕಿಂತ ನನ್ನಿಂದ ಇದು ಸಾಧ್ಯ, ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ಸೊ ಏನು ಬೇಕಾದರೂ ಮಾಡಬಹುದು. ಲೈಫಲ್ಲಿ ಯಾವ ಗುರಿ ಬೇಕಾದರೂ ಅಚೀವ್ ಮಾಡ್ಬೋದು. ಅರ್ಥ ಆಯ್ತಾ? ಹಾಗಾದರೆ ಈ ಕೊಟೇಶನ್ ಒಂದ್ಸರಿ ನೋಡಿಬಿಡೋಣ. ನೋಡಿ, ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಆಗಿರುತ್ತೆ ಅಂತಕ್ಕಂಥದ್ದು ಈ ಕೊಟೇಶನ್ ಹೇಳ್ತಾ ಇದೆ. ಹೌದು ಗೆಳೆಯರೆ, ಯಾವತ್ತೇ ಆಗಲಿ ನೀವು ಏನೇ ಕೆಲಸ, ಈ ಸರ್ಕಾರಿ ನೌಕರಿ ಅಂತಲೇ ಅಲ್ಲ, ಯಾವುದೇ ಕೆಲಸ, ಯಾವುದೇ ಫೀಲ್ಡ್, ಒಬ್ಬ ಆಂಟ್ರಪ್ರಿನರ್ ಆಗಬೇಕಾ, ಏನಾದರೂ ಒಂದು ಲೈಫಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗಬೇಕಾ ಪರ್ಟಿಕ್ಯುಲರ್ ಫೀಲ್ಡಲ್ಲಿ, ಸೊ ನೀವು ನಿಮ್ಮಲ್ಲಿ ಕ್ವೆಶ್ಚನ್ ಮಾರ್ಕ್ ಇಟ್ಕೋಬೇಡಿ. ಕ್ವೆಶ್ಚನ್ ಮಾರ್ಕ್ ಅನ್ನೋದೇ ಇಟ್ಕೋಬೇಡಿ. ನಿಮಗೆ ಆ ಫೀಲ್ಡ್ ಬಗ್ಗೆ ABCDನೂ ಗೊತ್ತಿಲ್ವಾ? ಡೋಂಟ್ ವರಿ, ಕಲಿಯುವ ಒಂದು ಆಸಕ್ತಿ ಇಟ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಬೆಳೆಸ್ಕೊಳ್ಳಿ. ಆಗ ಆ ಫೀಲ್ಡ್ನಲ್ಲಿ ಇವತ್ತಿಲ್ಲ, ನೀವು ಆ ಫೀಲ್ಡನ್ನೇ ಆಳ್ತೀರಾ, ಆ ಫೀಲ್ಡ್ನ ಕಿಂಗ್ ಆಗ್ತೀರಾ ನೀವು. ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಡಿಸಿಪ್ಲಿನು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ನೀನು ಹಾಕ್ಕೊಂಡಿರುವ ಗುರಿವರೆಗೂ ನೀನು ತಲುಪ್ತೀಯೋ ಇಲ್ಲೋ ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋದೇ ಡಿಸಿಪ್ಲಿನ್. ಡಿಸಿಪ್ಲಿನ್ ಈಸ್ ದಿ ಮೇನ್ ಪಿಲ್ಲರ್ ಆಫ್ ಯುವರ್ ಗೋಲ್ ಅಂತ ಕರಿಬೋದು. ಸೊ ಯಾಕಂದರೆ ಡಿಸಿಪ್ಲಿನ್ ಇಲ್ಲದೆ ಒಂದು ಗೌರ್ಮೆಂಟ್ ಜಾಬೇ ಅಲ್ಲ, ಲೈಫಲ್ಲಿ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಡಿಸಿಪ್ಲಿನ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗೆಳೆಯರೆ. ಹಾಗಾದರೆ ಈ ಡಿಸಿಪ್ಲಿನ್ನ ಸೊ ಪಡ್ಕೊಳ್ಳಿಕ್ಕೆ ಕೋಚಿಂಗ್ ಸೆಂಟರ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಇಲ್ಲಾಂದರೆ ಸೆಲ್ಫ್ ಸ್ಟಡಿ ಯಾವ ರೀತಿ ಸೊ ಡಿಸಿಪ್ಲಿನ್ ಇದ್ದರೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ, ನೋಡಿ, ಸೊ ಪರ್ಟಿಕ್ಯುಲರ್ಲಿ ಇವಾಗ ನೀವು ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡೋಣ. ಇವಾಗ ನೀವು ಒಂದು ಜಾಬ್ ತೊಗೋಬೇಕು, ಇಲ್ಲಾಂದರೆ ಸಮಥಿಂಗ್ ಏನೋ ಒಂದು ಮಾಡಬೇಕು ಅಂತ ಬಯಸಿರ್ತೀರ. ಪರ್ಟಿಕ್ಯುಲರ್ಲಾಗಿ ನಾವು ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡೋಣ. ಇವಾಗ ನಿಮ್ಮ ಗುರಿ ನಿಮಗೆ ಕಾಣ್ತಾ ಇರುತ್ತೆ, ಬಟ್ ಅಷ್ಟೊಂದು ಕ್ಲಿಯರ್ ಆಗಿರಲ್ಲ. ಸೊ ಮೋಟಿವೇಟೆಡ್ ಆಗಿರ್ತೀರ, ಬಟ್ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ, ಒಂಥರ ಕನ್ಫ್ಯೂಷನಲ್ಲಿರ್ತೀರ. ಆವಾಗ ನೀವು ಕೋಚಿಂಗ್ ಸೆಂಟರ್ಗೆ ಹೋದರೆ ಅಂತಹದ್ದೇ ಒಂದು ವಾತಾವರಣ ಇರುತ್ತೆ. ಇವಾಗ ನಿಮ್ಮ ಗುರಿ ಏನಿದೆಯೋ ಅಂತಹ ಗುರಿಗಳನ್ನು ಒಳಗೊಂಡಿರ್ತಕ್ಕಂಥ ಪರ್ಸನ್ಸ್, ಸ್ಟೂಡೆಂಟ್ಸು ಇರ್ತಾರೆ. ಆವಾಗ ಅವ್ರ ಜೊತೆ ಮಿಂಗಲ್ ಆಗ್ತೀರಾ, ಸಮಥಿಂಗ್ ಅದರ ಬಗ್ಗೆ ಮಾತಾಡ್ತಾ ಇರ್ತೀರಾ ಡೈಲಿ. ಆವಾಗ ನಿಮಗೆ ಇನ್ನೂ ಆಸಕ್ತಿ, ಸೊ ನಿಮಗೆ ಅದರ ಬಗ್ಗೆ ಇಂಟ್ರೆಸ್ಟು ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತಾ? ಅಂಥವ್ರಿಗೆ ಸೊ ಕೋಚಿಂಗ್ ಸೆಂಟರ್ ಬೆಸ್ಟ್. ಹಾಗಾದರೆ ಆಲ್ರೆಡಿ ನಾನು ಡಿಸಿಪ್ಲಿನ್ಡ್ ಆಗಿದ್ದೀನಿ, ನಾನು ಏನು ಗತಾಯ ನನ್ನ ಗುರಿನ ನಾನು ತಲುಪಲೇಬೇಕು ಅಂಥವ್ರನ್ನೋರಿಗೆ ಸೆಲ್ಫ್ ಸ್ಟಡಿ ಇಸ್ ದಿ ಬೆಸ್ಟು. ಸೆಲ್ಫ್ ಸ್ಟಡಿಯಿಂದ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ಹೈಲಿ ಮೋಟಿವೇಟೆಡ್ ಆಗಿದ್ದು, ನಿಮ್ಮ ಗುರಿ ಕ್ಲಿಯರ್ ಕಟ್ ಆಗಿದ್ದು, ಎಲ್ಲೇ ಇರಲಿರಿ, ನನಗೇನು ಬೀದಿಯಲ್ಲಿ ಬೇಕಾದ್ರೆ ಕೂಡಿಸ್ಬಿಟ್ರು ನಾನು ಓದ್ಬಿಡ್ತೀನಿ, ನನ್ನ ಗುರಿ ಅಷ್ಟೊಂದು ಇಂಪಾರ್ಟೆಂಟ್ ನನಗೆ ಅನ್ನೋರಿಗೆ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ನಿಮಗೆ ಈ ಡಿಸಿಪ್ಲಿನ್ ಅಂತಕ್ಕಂಥದ್ದು ಅರ್ಥ ಆಗಿದೆ ಅನ್ಕೊತೀನಿ. ಡಿಸಿಪ್ಲಿನ್ ಇಲ್ಲದೆ ಲೈಫಲ್ಲಿ ಏನೂ ಅಚೀವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಡಿಸಿಪ್ಲಿನ್ ಅಂತಕ್ಕಂಥದ್ದು ಕೋಚಿಂಗ್ ಸೆಂಟರ್ನಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ, ಸೆಲ್ಫ್ ಸ್ಟಡಿಯಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಸ್ಟ್ರಕ್ಚರ್. ಸೊ ಇವಾಗ ಒಂದು ಪರೀಕ್ಷೆ ಬರೀತಾ ಇರ್ತೀರ, ಸಪೋಸ್ ಪೊಲೀಸ್ ಇಲಾಖೆದೇ ಅಂದ್ಕೊಳ್ಳಿ, PCPS ಇದು. ಸೊ ಅರ್ಥ ಆಯ್ತಾ? ಪರೀಕ್ಷೆ ಬರೀತಾ ಇರ್ತೀರ, ನಿಮಗೆ ಒಂದು ಸ್ಟ್ರಕ್ಚರ್ ಇರಲ್ಲ. ಒಂದು ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಯಾವ ರೀತಿ ಏನೋ ನನಗೇನು ಗೊತ್ತಿಲ್ಲ ಅನ್ನೋರಿಗೆ ಕೋಚಿಂಗ್ ಸೆಂಟರ್ ಮೇ ಬಿ ಹೆಲ್ಪ್ ಆಗ್ಬೋದು. ಅರ್ಥ ಆಯ್ತಾ? ಬಟ್ ಅದೇ ನಿಮಗೆ ಎಲ್ಲ ಗೊತ್ತಿದೆ. ಸೊ ಇವಾಗ ನೀವು 1-2-3 ವರ್ಷದಿಂದ ಪೇಪರ್ಸ್ ಬರೀತಾ ಇದ್ದೀರಾ, ಸೊ ಪೇಪರ್ಸ್ ಕೊಡ್ತಾ ಇದ್ದೀರಾ, ಎಲ್ಲ ರೀತಿಯಾದಂಥ ಸರ್ಕಾರಿ ನೌಕರಿಗಳಿಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ನನಗೆ ಏನು ಸೊ ನನಗೆ ಎಲ್ಲ ಸ್ಟ್ರಕ್ಚರ್ ಗೊತ್ತಿದೆ, ಸೊ ಎಲ್ಲ ನಾನು ಟ್ಯಾಕಲ್ ಮಾಡ್ಕೊತೀನಿ ಅನ್ನೋರಿಗೆ ಈ ಸೆಲ್ಫ್ ಸ್ಟಡಿ ಈಸ್ ವೆರಿ ಬೆಸ್ಟ್, ಒಂದು ಫೇವರಲ್ಲಿ ವರ್ಕ್ ಮಾಡುತ್ತೆ. ಅರ್ಥ ಆಯ್ತಾ? ಒಂದು ವಿಧಾನ ತಿಳ್ಕೊಳ್ಳೋದೇ, ಒಂದು ಸ್ಟ್ರಕ್ಚರ್, ಎಕ್ಸಾಮ್ನ ಪ್ಯಾಟ್ರನ್ ತಿಳ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ.
ಅರ್ಥ ಆಯ್ತಾ? ಸೊ ಇದು ಗೊತ್ತಿದ್ರೆ ಸ್ಟಡಿ ಮಾಡ್ಬೋದು. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿ ಸುಮ್ಮನೆ ಟೈಮ್ ಪಾಸ್ ಮಾಡೋನಂತೂ ಇರಲ್ಲ. 100 ಜನ ಇದ್ದಾರೆ ಅಂದರೆ ಮೋರ್ ದೆನ್ 95% ತುಂಬ ಸೀರಿಯಸ್ ಆಗಿ ಓದ್ತಾ ಇರ್ತಾರೆ. ಒಂದು ಇಬ್ಬರು ಇದ್ದೇ ಇರ್ತಾರೆ ಟೈಮ್ ಪಾಸ್ ಮಾಡೋರು, ಬಟ್ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮೋರ್ ದೆನ್ 95% ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರೂ ಸೀರಿಯಸ್ ಆಗಿ ಓದೋರೇ ಇರ್ತಾರೆ. ಬಟ್ ಅದರಲ್ಲಿ ಸೊ ಏನು ಓದಬೇಕು, ಹೆಂಗೆ ಓದಬೇಕು ಅಂತಕ್ಕಂಥದ್ದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಮೈಂಡು. ಯಾಕಪ್ಪ ಅಂತ ಹೇಳಿದ್ರೆ ಈ ವರ್ಷ ಬಂದಿರತಕ್ಕಂಥ ಪೇಪರ್ ನೆಕ್ಸ್ಟ್ ವರ್ಷ ಬರಲ್ಲ, ನೆಕ್ಸ್ಟ್ ವರ್ಷ ಬಂದಿರತಕ್ಕಂಥ ಪೇಪರ್ ಮುಂದಿನ ವರ್ಷ ಆ ಪ್ಯಾಟರ್ನ್ ಫಾಲೋ ಮಾಡ್ತಾ ಇರಲ್ಲ. ಬಟ್ ಸಬ್ಜೆಕ್ಟ್ಗಳಾದ್ರೂ ಸೇಮ್ ಇರ್ತಾವಲ್ಲ, ಸಬ್ಜೆಕ್ಟ್ಗಳು ಸೇಮ್ ಇದ್ದೇ ಇರುತ್ತೆ. ಸಂವಿಧಾನ ಅದೇ ಸಂವಿಧಾನ ಇರುತ್ತೆ, ಜಿಯೋಗ್ರಫಿ ಅದೇ ಜಿಯೋಗ್ರಫಿ ಇರುತ್ತೆ. ಸೊ ಪೊಲಿಟಿ ಅದೇ ಸಂವಿಧಾನ ಅಂತ ಪೊಲಿಟಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೈನ್ಸು ಅದೇ ಸೈನ್ಸ್ ಇರುತ್ತೆ. ಸೊ ಮತ್ತು ಅದೇ ಆರ್ಟ್ ಆ್ಯಂಡ್ ಕಲ್ಚರ್ ಇರುತ್ತೆ, ಅದೇ ಪರಿಸರ ವಿಜ್ಞಾನ ಇರುತ್ತೆ, ಅದೇ ಮೆಂಟಲ್ ಅಬಿಲಿಟಿ ಆಗಿರುತ್ತೆ. ಸೊ ಬಟ್ ನಾವು ನೋಡೋ ವಿಧಾನ ಅದೇ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಬಟ್ ನಾವು ನೋಡೋ ವಿಧಾನ, ಅದನ್ನು ಅಪ್ರೋಚ್ ಮಾಡ್ತಕ್ಕಂತಹ ವಿಧಾನ ಡಿಫ್ರೆಂಟ್ ಆಗಿರಬೇಕು. ಅರ್ಥ ಆಯ್ತಾ? ಸೊ ಅದರಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡಿಕೊಡ್ತೀವಿ ತುಂಬಾ ಎಫೆಕ್ಟಿವ್ ಆಗಿ. ಸೊ ಇವಾಗ ಸಂವಿಧಾನ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20ರಿಂದ 25 ಟಾಪಿಕ್ಸ್ ಬರುತ್ತೆ. ಅದನ್ನು ಡೆಪ್ತಾಗಿ ನೋಡಬೇಕು, ಡೆಪ್ತಾಗಿ ಸ್ಟಡಿ ಮಾಡಬೇಕು, ತುಂಬ ಹೈ ಲೆವೆಲಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಅದೇ ರೀತಿ ಸೈನ್ಸ್ ಅಂತ ಹೇಳಿದ್ರೆ ಸೈನ್ಸ್ನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಸೊ ಬಯೋಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಸ್ರೋ, DRDO, ನಾಸಾ, ಸೊ ಇವುಗಳ ಬಗ್ಗೆ ಕ್ಲೀನಾಗಿ ಡೆಪ್ತಾಗಿ ತಿಳ್ಕೊಬೇಕಾಗುತ್ತೆ. ಅರ್ಥ ಆಯ್ತಾ? ಕ್ವಶನ್ ಹೆಂಗೆ ಬರಲಿ ಇಂಥ ಟಾಪಿಕ್ಸ್ಗಳ ಬಗ್ಗೆ ನಾವು ಕ್ಲೀನಾಗಿ ಡೆಪ್ತಾಗಿ ತಿಳ್ಕೊಬೇಕಾಗುತ್ತೆ. ಹಿಸ್ಟ್ರಿ ಅಂದರೆ ಏನು ರೀ? ಹಿಸ್ಟ್ರಿ ಅಂದರೆ ಏನು? ಹಿಸ್ಟ್ರಿ ಅಂದರೆ ಏನ್ಷಿಯಂಟ್ ಹಿಸ್ಟ್ರಿ ಬರುತ್ತೆ, ಸೊ ಮಿಡಿವಲ್ ಹಿಸ್ಟ್ರಿ ಬರುತ್ತೆ, ಸೊ ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ನಮ್ಮ ಕರ್ನಾಟಕ ಹಿಸ್ಟ್ರಿ ಬರುತ್ತೆ. ಇವುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲನೂ ಡೆಪ್ತಾಗಿ ಓದಬೇಕಾ ಅಂತ ಹೇಳಿದ್ರೆ, ಎಲ್ಲ ಡೆಪ್ತಾಗಿ ನೀವು ಓದಬೇಕಾದ್ರೆ ಸೊ ಈ ಹಿಸ್ಟ್ರಿನೇ 2 ವರ್ಷ ತೊಗೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಎಲ್ಲ ಡೆಪ್ತಾಗಿ ಓದೋದಕ್ಕಿಂತ ಪರ್ಟಿಕ್ಯುಲರ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ, ಅವುಗಳ ಬಗ್ಗೆ ಡೆಪ್ತಾಗಿ ನಾವು ಸ್ಟಡಿ ಮಾಡಲೇಬೇಕು. ಇದು ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ಪ್ಯಾಟ್ರನ್ ಆಗಿರುತ್ತೆ. ಇದು ಸ್ಟಡಿ ಪ್ಯಾಟ್ರನ್ ಆಗಿರುತ್ತೆ. ಇದನ್ನೇ ನಾವು ನಮ್ಮ PC 200 ಟಾಪಿಕ್ನಲ್ಲಿ ಮಾಡಿರ್ತೀವಿ. ಸೊ ತುಂಬ ಎಫೆಕ್ಟಿವ್ ಆಗಿರುತ್ತೆ. ತುಂಬಾ ಇದರ ಬಗ್ಗೆ ಹೋದ ವರ್ಷ ತುಂಬ ಜನ ಇದರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಸ್ಟಡಿ ಮಾಡಿ ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ನಮ್ಮ PC 200 ಟಾಪಿಕ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಒಂದು ಸಂಖ್ಯೆ ಕಾಣ್ತಿದೆ. ಸೊ ಸ್ಕ್ರೀನ್ ಮೇಲೆ ಅನ್ನೋದಕ್ಕಿಂತ ಇಲ್ಲಿ ಬರಿತೀವಿ ನೋಡಿ, 8217880821 ಈ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ಪಲ್ಲಿ ನಿಮಗೆ ಇದರ ಬಗ್ಗೆ ಸೊ ತಗೋಬೋದು. ಇದರ ಬೆಲೆ ಬಂದುಬಿಟ್ಟು 699 ಆಗಿರುತ್ತೆ. 699 ಎಲ್ಲ ಸಬ್ಜೆಕ್ಟ್ಸು ಇನ್ಕ್ಲೂಡಿಂಗ್ ಇರುತ್ತೆ. ಯಾವ ರೀತಿ ಸಬ್ಜೆಕ್ಟ್ಸ್ನ ಪ್ರಿಪೇರ್ ಆಗಬೇಕು ಎಲ್ಲ ಅದರಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟ ಆಯಿತು. ಇಷ್ಟ ಆದ ನಂತರ ನೆಕ್ಸ್ಟ್ ಗೈಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕೋಚಿಂಗ್ ಹೋದರೆ ಅಬ್ವಿಯಸ್ಲಿ ಅಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಸಬ್ಜೆಕ್ಟ್ಸ್ಗೂ ಟೀಚರ್ಸ್ ಇರ್ತಾರೆ. ನಿಮ್ಮ ಅದೇ ಥರ ವಾತಾವರಣ ಇರುತ್ತೆ, ಆಗಲೇ ಹೇಳಿದ್ದೀವಿ. ಆದರೆ ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದು ಸ್ವಲ್ಪ ಸೊ ಬಜೆಟ್ ಫ್ರೆಂಡ್ಲಿ ಆಗಿರಲ್ಲ. ಎಲ್ಲರಿಗೂ ಕೋಚಿಂಗ್ ತಗೊಳ್ತಕ್ಕಂತಹ ಒಂದು ಸೊ ಕೇಪಬಿಲಿಟೀಸು ಅಂತ ಅವರ ಫೈನಾನ್ಷಿಯಲ್ ಸೊ ಕೇಪಬಿಲಿಟೀಸು ಅವ್ರಿಗೆ ಅಲೋ ಮಾಡಲ್ಲ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಸೆಲ್ಫ್ ಸ್ಟಡಿಯಲ್ಲಿ ಗೈಡೆನ್ಸು ಅಂತ ಹೇಳಿದ್ರೆ ಯಾವುದಪ್ಪ ಅಂತ ಹೇಳಿದ್ರೆ, ಸೆಲ್ಫ್ ಸ್ಟಡಿ ನೀವು ಮಾಡ್ತಾ ಇದ್ದೀರಾ, ಗೈಡೆನ್ಸ್ ಬೇಕಿದ್ರೆ ನಿಮ್ಗೆ ನಿಜವಾಗ್ಲೂ ಆಸಕ್ತಿನೇ ಅನ್ನೋದಿದ್ರೆ ಗೈಡೆನ್ಸ್ ಎಲ್ಲಿಂದ ಬೇಕಾದರೂ ಸಿಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಡೋಂಟ್ ವರಿ. ಸೊ ಈ ಕೆಲಸ ನಮ್ಮ ಚಾನಲ್ ಮಾಡುತ್ತೆ ನಿಮಗೆ. ಅರ್ಥ ಆಯ್ತಾ? ಸೆಲ್ಫ್ ಸ್ಟಡಿ ಮಾಡೋರಿಗೆ ಗೈಡೆನ್ಸು ನಮ್ಮ ಚಾನಲ್ ಇದ್ದೇ ಇದೆ. ಅರ್ಥ ಆಯ್ತಾ? ಸೊ ಗೈಡೆನ್ಸ್ ನಿಮಗೆ ಗೈಡ್ ಆಗಿ ನಮ್ಮ ಚಾನಲ್ ಇದ್ದೇ ಇದೆ. ಸೊ ಯಾವುದೇ ಟಾಪಿಕ್ ಇರಲಿ, ಏನೇ ಇರಲಿ, ನೀವು ಅದರ ಬಗ್ಗೆ ಸೊ ನಮಗೆ ಕೇಳಿದ್ರೆ ಯಾವ ರೀತಿ ಸ್ಟಡಿ ಮಾಡಬೇಕಂತ ನಾವು ಗೈಡ್ ಮಾಡೇ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಕೋಚಿಂಗ್ನ ತೆಗೆದಾಕ್ಬೇಕಾ ಅಂತ ಹೇಳಿದ್ರೆ ಕೋಚಿಂಗ್ನ ತೆಗೆದಾಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದು ಸಮೇತ ಸೊ ನಿಮಗೆ ಸೊ ಗೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡಿ, ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಇವಾಗ ಒಂದು ಟೈಮ್ ಟೇಬಲ್ ಫಾಲೋ ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದಿದ ತಕ್ಷಣ ಸಂಜೆವರೆಗೂ ಒಂದು ಟೈಮ್ ಟೇಬಲ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಬೆಳಗ್ಗೆ ಎದ್ದಿದೆ, ಒಂದು 5 ಗಂಟೆಗೆ ಎದ್ದೇಳಿದ್ದೀನಿ, 5ರಿಂದ 6, ಸೊ ಮತ್ತು 7ರಿಂದ 9, ಮತ್ತು ಬ್ರೇಕ್ಫಾಸ್ಟ್ಗೆ 1 ಅವರು, ಮತ್ತೆ ಕೂತ್ಕೊಂಡ್ರೆ ಮತ್ತೆ 1 ಗಂಟೆವರೆಗೂ ಸ್ಟಡಿ. ಈ ರೀತಿ ಪರ್ಟಿಕ್ಯುಲರ್ಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ರಾತ್ರಿ ಮಲಗೋಕ್ಕೆ ಮುಂಚೆ ನೋಡಬೇಕು, ಇವತ್ತು ಬೆಳಗ್ಗೆ ಎಲ್ಲ ಏನೆಲ್ಲ ಮಾಡಿದೆ ನಾನು, ಸೊ ಈ ವರ್ತ್ ಇದೆಯಾ ನನ್ನ ದಿನ, ನನ್ನ ಗುರಿ ಕಡೆಗೆ ಇವತ್ತು ಯೂಸ್ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದು ನಿಮಗೆ ನೀವೇ ಅಕೌಂಟೇಬಲ್ ಆಗಿರಬೇಕು. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟು. ಸೆಲ್ಫ್ ಸ್ಟಡಿ ಮಾಡೋರು ಆಗಲಿ, ಕೋಚಿಂಗ್ ತಗೊಳ್ಳೋರಾಗಿರಲಿ,
ಬಟ್ ಅವರ ಟೈಮ್ ಟೇಬಲ್ ಅವ್ರ ಹತ್ರ ಇರಲೇಬೇಕು. ಸೊ ನಿಮಗೆ ಟೈಮ್ ಟೇಬಲ್ ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಟೈಮ್ ಟೇಬಲ್. ಸೊ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ ಸೊ ಬೆಳಗ್ಗೆ ಎದ್ದಾಗಲಿಂದ ಮಾರ್ನಿಂಗ್ ಟು ಸ್ಲೀಪ್ ಮಾಡೋವರೆಗೂ ಯಾವ ರೀತಿ ನಿಮ್ಮ ಶೆಡ್ಯೂಲ್ಸ್ ಇರಬೇಕು, ಯಾವ್ಯಾವ ಸಬ್ಜೆಕ್ಟ್ಸ್ನ ಯಾವ ರೀತಿ ಓದ್ಕೋಬೇಕು, ಒಂದು ಅದ್ಭುತವಾಗಿರ್ತಕ್ಕಂಥ ಟೈಮ್ ಟೇಬಲ್ನ ನಾವು ನಮ್ಮ ಚಾನಲ್ನಲ್ಲಿ ಹಾಕ್ಕೊಡ್ತೀವಿ. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಯಾಲಿಟಿ ಮತ್ತು ಜಿನ್ಯೂನ್ ಆಗಿರ್ತಕ್ಕಂಥ ಕಾಂಟೆಂಟ್ ಕೊಡ್ತಕ್ಕಂಥ ಚಾನಲ್ ನಮ್ಮದಾಗಿರುತ್ತೆ. ನಿಮ್ಮ ಗುರಿ ನಿಮ್ಮದಲ್ಲ, ಆ ಗುರಿ ನಮ್ಮದು ಅನ್ನೋ ಥರ ನಾವು ಫೀಲ್ ಮಾಡಿ ನಿಮಗೆ ಗೈಡ್ ಮಾಡ್ತೀವಿ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ನೆಕ್ಸ್ಟ್ ನೋಡಿ. ಸೊ ಏನಪ್ಪ ಅಂದರೆ ಬಜೆಟ್. ಹೌದು, ಆಗಲೇ ಹೇಳಿದ್ವಿ, ಕೋಚಿಂಗ್ ಸೆಂಟರ್ಗಳಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ. ಅವ್ರಿಗೂ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕ್ರಿ ಅಷ್ಟೊಂದು ನೀವು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀರಾ, ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೂ ಅವರ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ಅಲ್ಲಿ ಬರ್ತಕ್ಕಂಥ ಟೀಚರ್ಸ್ಗೆ ಫೀ ಕೊಡಬೇಕಾಗಿರುತ್ತೆ, ಮತ್ತು ಅಲ್ಲಿ ರೆಂಟ್ಗಳು ಪೇ ಮಾಡಬೇಕಾಗಿರುತ್ತೆ, ಅವ್ರ ಸಮಸ್ಯೆಗಳು ಅವ್ರಿಗಿರುತ್ತೆ. ಬಟ್ ಇಲ್ಲಿ ನೋಡಿ, ಸೆಲ್ಫ್ ಸ್ಟಡಿ ಮಾಡುವಾಗ ನೀವು ಸೊ ನಿಮ್ಮ ಅಷ್ಟೊಂದು ಬಜೆಟ್ ಇರೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಸೆಲ್ಫ್ ಸ್ಟಡಿ ಮಾಡಬಹುದು. ಸೊ ಸೆಲ್ಫ್ ಸ್ಟಡಿ ಅಲ್ಲಿ ಏನಿರ್ಬೇಕಂದ್ರೆ ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್, ಆ ಗುರಿನ ನಾನು ತಲುಪ್ತೀನಿ ಅಂತಕ್ಕಂಥ ಒಂದು ಛಲ ನಿಮ್ಮಲ್ಲಿ ಇರಬೇಕು. ಆಗ ಸೊ ಬಜೆಟ್ ಮ್ಯಾಟ್ರ್ ಆಗಲ್ಲ ರೀ. ಜೇಬಲ್ಲಿ ದುಡ್ಡೆಲ್ಲ ಇರಬೇಕಾಗಿರೋದು ನಿನ್ನ ಎದೆಯಲ್ಲಿ ನಿನ್ನ ಆತ್ಮವಿಶ್ವಾಸ ಇರಬೇಕು. ನೀನು ಏನು ಮಾಡಬೇಕು ಅಂತ ಇರ್ತೀಯೋ ಅದು ಇಂಪಾರ್ಟೆಂಟ್. ಸೊ ನಿನ್ನಲ್ಲಿ ಕಿಚ್ಚಿರಬೇಕು, ಅದು ಇಂಪಾರ್ಟೆಂಟ್ ರೀ. ಜೇಬಲ್ಲಿ ದುಡ್ಡು ಇವತ್ತಿಲ್ಲ ನಾಳೆ ಬರುತ್ತೆ, ಬಟ್ ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಷ್ಟು ಎಫೆಕ್ಟಿವ್ ಆಗಿದೆ, ಎಷ್ಟು ಸೊ ನಿನ್ನ ಗುರಿ ಕಡೆಗೆ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದು ಅದು ನಿನಗೆ ತೋರಿಸುತ್ತೆ. ಇವತ್ತು ನಿನ್ನ ಕೆಲಸ ಅಷ್ಟೊಂದು ಸ್ಟ್ರಾಂಗ್ ಇದ್ದರೆ, ನೀನು ಮಾಡ್ತಾ ಇರ್ತಕ್ಕಂಥ ಪ್ರಿಪ್ರೇಷನ್ ಅಷ್ಟೊಂದು ಗಟ್ಟಿಯಾಗಿದ್ದರೆ ನಾಳೆ ಜಾಬ್ ಬಂದೇ ಬರುತ್ತೆ. ಜಾಬ್ ಬಂದ ಮೇಲೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೇ ಆಗ್ತೀರ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಸೊ ಮತ್ತೆ ನೋಡಿ, ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಸೊ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಸೊ ನಾನು ನನ್ನದೇ ಆದಂತಹ ಒಂದು ಫೇಸಲ್ಲಿ ಇಟ್ಕೊಂಡು, ನನ್ನದೇ ಆದಂತಹ ಒಂದು ಸ್ಪೇಸಲ್ಲಿ ಇಟ್ಕೊಂಡು ನಾನು ಸ್ಟಡಿ ಮಾಡಬೇಕು. ಸೊ ಅಂತ ಇದ್ದರೆ ಸೊ ಸೆಲ್ಫ್ ಸ್ಟಡಿ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಕೋಚಿಂಗ್ನಲ್ಲಿ ಬ್ಯಾಚಸ್ ನಡೀತಾ ಇರುತ್ತೆ. ಸೊ ಅರ್ಥ ಆಯ್ತಾ? ಸೊ ಆದರೆ ಪರ್ಟಿಕ್ಯುಲರ್ಲಿ ಸೆಲ್ಫ್ ಸ್ಟಡಿ, ಪರ್ಟಿಕ್ಯುಲರ್ಲಿ ಒಂದು ವಿಷಯವನ್ನು ಖುದ್ದಾಗಿ ನೀನೇ ಅರ್ಥ ಮಾಡ್ಕೊಳ್ಳೋವರೆಗೂ ಜಾಬ್ ಆಗಲ್ಲ. ಅರ್ಥ ಆಯ್ತಾ? ಎಷ್ಟೇ ದೊಡ್ಡ ಪ್ರೊಫೆಸರ್ನ ಕರ್ಕೊಂಡು ಬಂದು ಸ್ಟಡಿ ಮಾಡಿಸಿದ್ರು, ನಿಮಗೆ ಸೊ ಕ್ಲಾಸ್ ಮಾಡಿಸಿದ್ರು, ಆ ಸಬ್ಜೆಕ್ಟ್ನ ನಿಮ್ಮಷ್ಟಕ್ಕೆ ನೀವು ಓದಿ ಅರ್ಥ ಮಾಡ್ಕೊಳ್ಳೋವರೆಗೂ ನಿಮಗೆ ಜಾಬ್ ಆಗಲ್ಲ. ದಿಸ್ ಈಸ್ ಫಾರ್ ಶೋರ್. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರನೇ ನಮ್ಮ PC200 ಟಾಪಿಕ್ ನಿಮಗೆ ಕೊಡೋದು ನಾವು. ನೀವೇ ಓದಿ, ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳಿ, ನಾವು ಗೈಡ್ ಮಾಡ್ತೀವಿ ಪರ್ಟಿಕ್ಯುಲರ್ ಥಿಂಗ್ ಮೇಲೆ. ಓಕೆ, ಸೊ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ನೋಟ್ಸ್ಗಳು ಕೊಟ್ಬಿಟ್ಟು, ಬುಕ್ಗಳು ಕೊಟ್ಬಿಟ್ಟು ಮಗ್ಗು ಹೊಡೀರಿ ಅಂತ ಹೇಳೋದಲ್ಲ. ಸೊ ಅದೆಲ್ಲ SSLCಗೆ ನಿಮ್ಮ ಅಕಾಡೆಮಿಕ್ಸ್ನಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಈ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂತಹ ಫ್ಲೇವರ್ ಇರುತ್ತೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಯಾಟ್ರನ್ನೇ ಇರುತ್ತೆ. ಇಲ್ಲಿ ಮಗ್ಗು ಹೊಡೆಯೋದ್ರಿಂದ ಕೆಲಸ ನಡೆಯಲ್ಲ. ಮಗ್ಗು ಹೊಡೆದ್ರೆ ಒಂದು ಮಿನಿಮಮ್ ಒಂದು 45ರಿಂದ 50 ಕ್ವೆಶನ್ಸ್ವರೆಗೂ ಸ್ಟಾಪ್ ಆಗಿಬಿಡ್ತೀರ ನೀವು, ಅದ್ರ ಮುಂದೆ ಹೋಗಲ್ಲ. ಅರ್ಥ ಮಾಡ್ಕೊಳ್ಳೋ ಕೆಪಬಿಲಿಟಿ ಬರಬೇಕು. ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕು, ಪ್ರಾಕ್ಟಿಕಲಿ ಅದನ್ನು ಅಪ್ಲೈ ಮಾಡಬೇಕು. ಅಲ್ಲಿವರೆಗೂ ಜಾಬ್ ಆಗಲ್ಲ ಯಾವುದೇ ಕಾರಣಕ್ಕೂ. ಸೊ ಎಕ್ಸ್ಪೆಷಲಿ ಇವಾಗಿರೋ ಟ್ರೆಂಡನ್ನ ಕಂಪೇರ್ ಮಾಡಿಕೊಂಡ್ರೆ. ಅರ್ಥ ಆಯ್ತಾ? ಸೊ ಸಬ್ಜೆಕ್ಟ್ಸ್ನ ಅರ್ಥ ಮಾಡಿಕೊಂಡು ಸಬ್ಜೆಕ್ಟ್ಸ್ನ ಓದ್ಬೇಕು ನೀವು. ಅರ್ಥ ಆಯ್ತಾ? ಆಗಲೇ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲ ಸಬ್ಜೆಕ್ಟ್ಸು ಡಿಫ್ರೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟು ಅದರದ್ದು ಸಪ್ರೇಟ್ ಪ್ಯಾಟರ್ನ್ ಇರುತ್ತೆ, ಅದರ ಬೇಸಿಸ್ ಮೇಲೆ ಸ್ಟಡಿ ಮಾಡಬೇಕು. ಓಕೆ, ಇಷ್ಟೊಂದು ನಾವು ಪಾರದರ್ಶಕವಾಗಿ ನಿಮ್ಮ ಪ್ಲೇಸಲ್ಲಿ ನಿಂತ್ಕೊಂಡು ನಾವು ಸೊ ನಿಮಗೆ ಸೊ ನಿಮ್ಮ ಸಿಚುವೇಶನ್ಸ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಗೈಡ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಇಂಥ ಕ್ಲೀನಾಗಿ ನಿಮಗೆ ಪಿನ್ ಟು ಪಿನ್ ನಿಮ್ಮ ಡೌಟ್ಸ್ ಏನೇ ಇರಲಿ ಸಾಲ್ವ್ ಮಾಡ್ಲಿಕ್ಕಂತಲೇ ನಾವಿದ್ದೀವಿ. ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಾನು ಮಾಡಬಲ್ಲೆ. ಫಸ್ಟೇ ಕೊಟೇಶನ್ ತೋರಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಡೌಟು ಕನ್ಫ್ಯೂಷನ್ ಇರಬಾರ್ದು ನಿಮ್ಮಲ್ಲಿ. ನಾನು ಈ ಕೆಲಸ ಹಿಡಿದಿದ್ದೀನಿ ಅಂದರೆ ಈ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗುವ ಜವಾಬ್ದಾರಿ ನನ್ನದು. ಇಷ್ಟೇ ಮೈಂಡಲ್ಲಿ ಇರಬೇಕು. ಇವತ್ತು ನನಗೆ ಏನು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ವಿಧಿ 1 ಅಂದರೆ ಏನು ಅಂತ ಗೊತ್ತಿಲ್ಲ. ನ್ಯಾನೋಮೀಟರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅನಿಮೋಮೀಟರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಜೀನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಇವತ್ತು ಗೊತ್ತಿಲ್ಲ, ಡೋಂಟ್ ವರಿ, ನಾಳೆ ಗೊತ್ತಿರಬೇಕು. ಇದನ್ನು ನೋಡ್ಕೋಬೇಕು.
ನಾಳೆ ಇದರ ಬಗ್ಗೆ ತಿಳ್ಕೋಬೇಕು. ಅಂದರೆ ಎಕ್ಸಾಮ್ವರೆಗೂ ಕ್ಲಿಯರ್ ಕಟ್ಟಾಗಿ ಸ್ಟಡಿ ಮಾಡಿಬಿಟ್ಟು ಹೋಗುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಇವತ್ತು ಗೊತ್ತಿಲ್ಲ ಅಂತ ಕೊರಗಬಾರ್ದು. ನಾಳೆ ಇದನ್ನು ಕಲಿತೀನ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಆಸಕ್ತಿ ತೋರಬೇಕು, ಕಲಿಬೇಕು, ಕಲಿದ್ಬಿಟ್ಟು ಎಕ್ಸಾಮ್ಗೆ ಹೋಗಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟು, ಫ್ಲೆಕ್ಸಿಬಿಲಿಟಿ. ಇದೇನಪ್ಪ ಅಂತ ಹೇಳಿದ್ರೆ, ನೀವು ಅಂದ್ಕೊಂಡಿದ್ದ ಪ್ಲೇಸಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಸ್ಟಡಿ ಮಾಡ್ತಕ್ಕಂಥ ಒಂದು ಫ್ರೀಡಮ್, ಸೆಲ್ಫ್ ಸ್ಟಡಿ ಕೊಡುತ್ತೆ. ಕೋಚಿಂಗ್ ಸೆಂಟರ್ನಲ್ಲಿ ಗ್ರೂಪ್ಸಲ್ಲಿ ಇರುತ್ತೆ, ಸೊ ಬ್ಯಾಚಸ್ಸು. ಸೊ ಅಲ್ಲಿ ಪರ್ಟಿಕ್ಯುಲರ್ಲಿ ಆ ಬ್ಯಾಚ್ ಸಿಗೋವರೆಗೂ ಸೊ ಅವ್ರು ನಿಮಗೆ ಗೈಡ್ ಮಾಡ್ತಾನೆ ಇರ್ತಾನೆ 3 months 4 months. ಓಕೆ, ಸೊ ಈ ರೀತಿ ಇರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಆಯಿತು. ಸೊ ನಾವು ನಿಮಗೆ ನೋಡ್ರಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ನೋಟ್ಸ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಏನು, ಸೊ ಒಂದು 2-3 ದಿನದ ಖರ್ಚಿನಲ್ಲಿ ನಿಮ್ಮ ಖರ್ಚು ಅದು 699 ಅಷ್ಟೇ. ಅದು ನೀವು ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು ನಿಮ್ಮ ಸ್ಟಡೀಸ್ಗೆ. ಇಷ್ಟು ಮಾತ್ರ ಹೇಳ್ಬಲ್ವಿ. ನೀವು ಅದನ್ನು ಇನ್ವೆಸ್ಟ್ ಮಾಡ್ತಿರಲ್ಲ, ಅದರ 10ರಷ್ಟು ನಿಮಗೆ ಅದರ ಬೆನಿಫಿಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಇಷ್ಟಂತೂ ಹೇಳಬಲ್ವಿ. ಅದು ಬೇಕಿದ್ರೆ ಸೊ ನಮ್ಮ ಸ್ಕ್ರೀನ್ ಮೇಲೆ ಸಂಖ್ಯೆ ತೋರಿಸಿದ್ವಲ್ಲ ಆಗಲೇ, ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸೊ 8217880821ಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೋಬಹುದು. ಓಕೆ, ಹಾಗಾದರೆ ಗೆಳೆಯರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮಗೆ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಎಫೆಕ್ಟಿವ್ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಅಪ್ಕಮಿಂಗ್ ಡೇಸ್ನಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ಸ್ನ ನಿಮ್ಮ ಮುಂದೆ ತರಲಿಕ್ಕೆ ಸೊ ಹೆಲ್ಪ್ ಮಾಡಿಕೊಡುತ್ತೆ. ನಮ್ಮ ಉದ್ದೇಶ ನಿಮಗೆ ಮಗ್ಬಡಿಸೋದಲ್ಲ, ನಮ್ಮ ಉದ್ದೇಶ ನಿಮ್ಮನ್ನು ಅರ್ಥ ಮಾಡಿಸೋದು. ಈ ಪ್ರಿನ್ಸಿಪಲ್ ಮೇಲೆ ನಮ್ಮ ಚಾನಲ್ ನಡೀತಾ ಇರ್ತಕ್ಕಂಥದ್ದು, ನಮ್ಮ ಕಾನ್ಸೆಪ್ಟು ಇರ್ತಕ್ಕಂಥದ್ದು. ಸೊ ಈ ಪೇಪರ್ 1 ಸಮೇತ ಹಿಂಗೇನೆ ನಿಮಗೆ ಅರ್ಥ ಮಾಡಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಅಪ್ಕಮಿಂಗ್ ಡೇಸ್ನಲ್ಲಿ ಅದರ ಬಗ್ಗೆನೂ ಮಾತಾಡೋಣ. ಸೊ ಗೆಳೆಯರೆ, ಸೊ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಸಮೇತ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಸೊ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅದಕ್ಕೂ ಜಾಯ್ನ್ ಆಗ್ಬೋದು. ಅದರ ಕೆಳಗಡೆ ಇದರ ಡಿಸ್ಕ್ರಿಪ್ಷನ್ನ ಕೆಳಗಡೆ ಅವುಗಳ ಲಿಂಕ್ ಇರುತ್ತೆ. ಸೊ ನೀವು ಜಾಯ್ನ್ ಆಗಿ ಅಪ್ಡೇಟ್ಸ್ ನಿಮಗೆ ಅಲ್ಲಿನೂ ಸಿಗ್ತಾ ಇರುತ್ತೆ. ಹಾಗಾದರೆ ಗೆಳೆಯರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.